ಬಿಡಪ್ಪ ಇಲ್ಲ ಅವೆಲ್ಲ ಯಜಮಾನ ಅವ್ರು ಏನು ಮಾಡ್ಬೋದು ಹದಿನೈದು ವರ್ಷ ಈ ಭಾಗ ವಿಪಕ್ಷಕ್ಕೆ ಹೋಗ್ಲಿದೆ. ಈ ಭಾಗ ಬಿಟ್ರೆ ಆನೆದಾಡೆ ಇನ್ಯಾವ ತಾಲೂಕಲ್ಲಿ ಎತ್ತಿಲ್ಲ. 15 ವರ್ಷ ಒಂದು ಬೆಳೆ ಭೂಮಿ ಉತ್ತಿ ಬೆಳೆ ಬೆಳಿಲಿಲ್ಲ. ತೆಂಗಿನ ಮರ ಒಬ್ಬೊಬ್ಬನು 300-400 ಮರ ಕಿತ್ತಾಕಲ್ಲ. ಮಾವಿನ ಮರ ಭಾಗದಲ್ಲೇ ಪಾಪ ಲೂಟಿ ಔಷಧಿ ಬಾಟ್ಲಿ ಎಷ್ಟು ರೈತರು ಮಾವಿನ ಮರಕ್ಕೆ ಇದೆಷ್ಟು ಉಳುಮೆ ಎಷ್ಟು ಎಲ್ಲ ಲೂಟಿ ಮಾಡಿ ಅವ್ರು ರೈತರು ಬಿಟ್ಟೆ ಬಿಟ್ಟಾರೆ. ಆಮೇಲೆ ಕೇಬಲ್ ಕಟ್ ಮಾಡ್ತಾರೆ ನೈಟು 9 ಗಂಟೆ ಆನೆಗಳಿಗೆ ಯಾರು ಹೋಗಲ್ವಲ್ಲ. ಒಬ್ಬೊಬ್ಬ ರೈತ ಕೇಬಲ್ ಇಲ್ಲಿಂದ ಹೆಚ್ಚು ಕಮ್ಮಿ 100-150 ಫೀಟ್ ಹಾಕೋದಿರ್ತಾನೆ ಕಟ್ಟಿಂಗು ಕಾಡ್ತಾನೆ. ನಮ್ಗೆ ಆನೆ ಶಾಶ್ವತವಾಗಿ ನೀವು ಕ್ಲಿಯರ್ ಮಾಡ್ಕೊಡ್ತೀವಿ ಬರ್ದಂಗೆ ಅಂತ ಹೇಳಿದ್ರೆ ಮಾತ್ರ ನೀವು ಮೀಟಿಂಗ್ ಮಾಡಬೇಕು. ಇಲ್ಲ ನಾವು ಹೋರಾಟ ಮಾಡ್ತೀವಿ. ಇಷ್ಟು ಮಾತಾಡ್ತೀವಿ ಆಮೇಲೆ ಮಾತಾಡಿ. ಸಂಘರ್ಷ ನಿಮ್ಮೊಟ್ಟಿಗೆ ಸಂಘರ್ಷಕ್ಕೆ ಕೊನೆ ಆಡಬೇಕು ಅಂತಂದ್ರೆ ಇಲ್ಲಿ ಬಹಳಷ್ಟು ಭಾವನೆಗಳು ಭೂಮಿನ ನೀವು ವಹಿಸ್ಕೊಡಿ ಎರಡು ಕೊಟ್ಟಿದ್ದೀವಿ. ಬಾಯಿ ಮಾತೇನು ಹೇಳಲಿಲ್ಲ. ಬರಲು ಸುಮಾರು 150ಕ್ಕೂ ಹೆಚ್ಚು ಮನವಿಗಳನ್ನು ಕೊಟ್ಟಿದ್ದೀವಿ. ನಮ್ಮ ಜಮೀನನ್ನು ವಹಿಸ್ಕೊಡಿ, ನೀವು ನಮ್ಗೆ ಏನು ಕೊಡಬೇಕು. ನಾವು ಕೇಳೋದು ಬೇಡ, ನಾವು ಕೇಳೋದು ಬೇಡ, ಫಾರ್ಮೆಟ್ ಅದೇ ನಾವು ಕೇಳೋದು ಬೇಡ. ರೆವಿನ್ಯೂ ಇಲಾಖೆಯವರು, ತೋಟಗಾರಿಕೆಯವರು, ಕೃಷಿ ಇಲಾಖೆಯವರು ಬಂದು ನಮ್ಮ ಬೆಳೆ ಏನು ಬೆಳಿತೀವಿ ಲೆಕ್ಕ ಹಾಕಿ ವರ್ಷಕ್ಕೋ ಅಥವಾ ವಾರ್ಷಿಕವಾಗಿ ವರ್ಷದಲ್ಲಿ 3 ಬೆಳೆ ಬೆಳೆದ್ರೆ 3 ಬೆಳೆಯಿಂದ ಪರಿಹಾರವನ್ನು, ವರ್ಷ ಬೆಳೆ ಪರಿಹಾರವನ್ನು ಕೊಡಿ ಅಂತೇಳಿ ಮನವಿ ಮಾಡಿದ್ದೀವಿ. ಅದರ ಬಗ್ಗೆ ನೀವು ತೀರ್ಮಾನ ತಗೊಂಡದ್ದಾದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಹೊಲಮನ ಕಡೆ ಹೋಗೋದು ಕೊಟ್ಬಿಟ್ಟು ಏನೋ ನಮ್ಮ ಕರ್ಮಪ್ಪ ಅನುಭವಿಸೋಣ ಅಂತೇಳಿ ಈ 4 ಪಂಚಾಯತಿ ವ್ಯಾಪ್ತಿ ದೊಡ್ಡದಾದ ಆನೆಗಳು. ಈಗ ನಿಮಗೆ ಸಲಹೆಗಳು ಅನ್ನುವ ನೀವೆಲ್ಲ ಹೇಳಿದ್ರಿ, ಕೇಳ್ತಿದ್ವಿ ನಾವೆಲ್ಲ. ಭಾಳ ಮುಖ್ಯವಾಗಿ ಮಂತ್ರಿ ಬಂದು ಇಲ್ಲಿ ಅರಣ್ಯ ಮಂತ್ರಿಗಳು 1 ವರ್ಷ ಆಯಿತು ಮಾತಾಡ್ತಾ ಕೊನೆಯಲ್ಲಿ ಹೇಳಿದ್ರು. ಎಲ್ಲರೂ ಮಾತಾಡಿ ಮುಗಿದ ಮೇಲೆ 2 ವರ್ಷ ಬೇಕು ಅಂತ ಹೇಳ್ಬಿಟ್ಟು ಇದು ಕಮಿಟ್ಮೆಂಟ್ ಅಲ್ಲ, ಅರಣ್ಯ ಇಲಾಖೆ ಬೆನಿಫಿಟ್ ಅಂತ ಹೇಳ್ತೀನಿ. ಹೌದೇನಪ್ಪ? 2 ವರ್ಷ ಬೇಕು ಅನುಭವಿಸೋಕೆ ಹೋದರೆ ಹೌದು. ಇಲ್ಲ 1 ವರ್ಷದ ಮೇಲೆ ಆಯಿತು. ಅಲ್ಲ, ಆ ಪದ ಬಳಸಿದ್ದು ಎಷ್ಟು ಮಟ್ಟಿಗೆ ಒಬ್ಬ ಅರಣ್ಯ ಸಚಿವರಿಗೆ ಮರ್ಯಾದೆ ಉಳಿಸ್ಕೊತದೆ ಅಂತ. ಓಕೆ, ನೀವು ನಿಮ್ಮ ಪರಿಭಾಷೆಯಲ್ಲಿ ಏನು ಆಯ್ತು ಇಷ್ಟೆಲ್ಲ ಇರಬೇಕಾದ್ರೆ ಹೊಣೆಗಾರಿಕೆ ಅನ್ನೋದು ನಿರ್ವಹಿಸ್ತಾ ಇದ್ದಾಗ ಇವು ನಮ್ಮದು ಬರೀ ಬೆಳೆ ಅಷ್ಟೇ ಅಲ್ಲ, ನಮ್ಮ ಬದುಕು ಕಳ್ಕೊತಿದ್ದೀವಿ. ಬೆಳೆ ಅನ್ನೋದ್ರಿಂದ ನಮ್ಮ ಬದುಕದೆ, ಅಲ್ಲಿ ನಮ್ಮ ಕುಟುಂಬ ಅದೆ, ಅಲ್ಲಿ ನಮ್ಮ ಸಹಜೀವನ ಅದೆ, ನಮ್ಮ ವ್ಯವಹಾರಗಳಿವೆ, ನಮ್ಮ ತಡಕಾಕೊಂಡಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಆಚೆಗೆ ಪ್ರಯೋಗ ಆಗಬೇಕು. ನೀವು ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಈಗ ನಿಮ್ಮಲ್ಲಿ ನಿಮ್ಮ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ರೇಂಜ್ ಏನೇನಿದ್ದವು ಅಲ್ಲಿಂದೆಲ್ಲ ಮೆನ್ಗಳ ಡೆಪ್ಯೂಟ್ ಮಾಡಿ ಓಡಿ ಹಾಕ್ತೀವಿ. ಎಲ್ಲಿ ಜಾಸ್ತಿ ಗಾಳಿ ಇದೆಯೋ ಅಲ್ಲಿಗೆ ನೀವು ETF 24 ಜನ ಹಾಕ್ಬಿಟ್ಟು ಅವ್ರು ರಾತ್ರಿ ಮಾಡಿದ್ಮೇಲೆ ಮಲ್ಕೋಬೇಕು. ರಾತ್ರಿ ಎಷ್ಟೊತ್ತೆಲ್ಲ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ನೋವಾಗ್ತದೆ, ಅವ್ರ ಪ್ರಾಣ ಕೂಡ ಈಗ ಹೋಗದೆ. ರೈತರದ್ದು ಮತ್ತೆ ನಾಳೆ ನಾಡಿದ್ದು ಹೋಗೋದಿಲ್ಲ ಅಂತ ಹೇಳೋದು ಬರೋದಿಲ್ಲ. ಎಚ್ಚರಿಕೆ ನಮಗೆ ಎಲ್ಲ ಎಷ್ಟೇ ಇದ್ದರೂ ಕೂಡ ಆನೆಗಳು ಬಹಳ ಸೂಕ್ಷ್ಮ. ನಾವು ಬಲಿಯಾಗ್ತಾ ಇರುವಂಥದ್ದು ಪ್ರಾಯಶಃ ರೈತರೇ ಇರಬೇಕು. ಅಧಿಕಾರಿಗಳನ್ನೆಲ್ಲ ತಗೊಂಡಿದ್ರೆ, ನಿಮ್ಮ ಮಟ್ಟದ ಅಧಿಕಾರಿಗಳನ್ನ ಆನೆ ಬಲಿ ತಗೊಂಡಿದ್ರೆ ಪ್ರಾಯಶಃ ಆಗ ಇಲಾಖೆಗೆ ಅರಣ್ಯ ಭವನಕ್ಕೆ ಜ್ಞಾನೋದಯ ಆಗುವುದು ಅಂತ ಅನಿಸ್ತದೆ. ರೈತರು 2-3 ದಿನದಿಂದ ಬಾಳಿ ಹಾವಳಿಯಾಗಿ ರೈತರು ಮೊನ್ನೆ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟದ ಫಲವಾಗಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾತಾಡಿದ್ದಾರೆ. ಆ ಮಾತಿನಲ್ಲಿ ನಮಗೆ ಯಾವುದೇ ರೀತಿ ಭರವಸೆ ಇಲ್ಲ. ಯಾಕೆ ಅಂದರೆ ನಮಗೆ ಸರ್ಕಾರ ಬರಬೇಕಾಗಿತ್ತು. ಈ 15 ವರ್ಷದಿಂದ ಏನು ಹೇಳ್ತಾ ಇದ್ದಾರೋ ಇವತ್ತು ಕೂಡ ನಮ್ಮನ್ನು ಅದನ್ನೇ ಹೇಳಿ ಕಾನೂನು ಮೂಲಕ ಕಟ್ಟಾಕುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಹೊರತು ಪರಿಹಾರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ನಾವು 300 ಕೋಟಿ ಪ್ರಾಜೆಕ್ಟ್ ಬರಬೇಕು,
ಕೊಡಬೇಕು ಸರ್ಕಾರದಿಂದ ಏನೇನೋ ಅವ್ರ ಮಾತುಗಳಲ್ಲಿ ನಮಗೆ ವಿಶ್ವಾಸ ಇಲ್ಲ. ಆದರೆ ನಮ್ಮದು ಒಂದೆರಡು ಬೇಡಿಕೆಯನ್ನು ಇಟ್ಟಿದ್ದೀವಿ ಇವತ್ತು. ಏನು ಬೇಡಿಕೆ ಅಂತ ಹೇಳಿದ್ರೆ, ಏನು 25% ಈಗ ನೋಡಿ 100 ರೂಪಾಯಿ ನಮ್ದು ಹಾಳಾದರೆ ಅರಣ್ಯ ಇಲಾಖೆ ಕೊಡ್ತಾ ಇರೋದು 25%. ಯಾವ ಕಾನೂನು ನಡಿಯಲ್ಲಿ ಇದಿದೆ? ಹಾಗಾಗಿ ನಮಗೆ 100% ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿದ್ದೀವಿ. ಈ ತಾತ್ಕಾಲಿಕ ಪರಿಹಾರಗಳೇನಿದ್ದಾವೋ ನಮಗೆ ತಾತ್ಕಾಲಿಕ ಪರಿಹಾರಕ್ಕೆ ನಾವು ಇಲ್ಲ, ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವಿಲ್ಲೇನು ಮಾತಾಡ್ತಾ ಇದ್ದೀವೋ ಈ ಮುಖಾಂತರ ತಾವು ತಿಳಿಸಿ, ನಮಗೆ ನಮ್ಮ ರೈತರ ಜಮೀನಿಗೆ ಆನೆಗಳನ್ನ ನೀವು ಬರೋದು ತಡೆಯವರೆಗೆ ಏನಿದೆಯೋ ಎಕರೆಗೆ 50,000ದಂತೆ ಘೋಷಣೆ ಮಾಡಿ ಅನ್ನೋದು ನಮ್ಮದು ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಯೆಲ್ಲ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಮತ್ತು ನಿಮ್ಮ ಪರಿಹಾರನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರ ಆಶ್ವಾಸನೆ ಮೇಲೆ ನಾವೆಲ್ಲ ವಿಶ್ವಾಸದಲ್ಲಿ ನಡೆಯುವಂಥ ರೈತರು ನಾವು ಅವ್ರ ಮನವಿಗೆ ಸ್ಪಂದಿಸಿದ್ದೀವಿ. ಇವತ್ತಿನಿಂದ ಆನೆಯನ್ನು ಕಾರ್ಯಾಚರಣೆ ಮಾಡಿ ನಮ್ಮ ಬೆಳೆಗಳಿಗೆ ಬರದಂತೆ ನಾವು ತಡೆಯುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಆ ವಿಶ್ವಾಸದಡಿಯಲ್ಲಿ ನಾವೆಲ್ಲ ರೈತರ ಸಂಘದ ಮುಖಂಡರುಗಳು ಇವತ್ತೇನು ಈ ಹೋರಾಟಕ್ಕೆ ಎಲ್ಲರೂ ಕೂಡ ಮಾಧ್ಯಮದ ಮಿತ್ರರು ಸೇರಿದಂತೆ ನಮಗೇನು ಇವತ್ತು ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ರು ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ನಮಗೆ 2 ದಿನದಲ್ಲಿ ಈ ವಿಷಯನ ಬಗೆಹರಿಸ್ಕೊಡ್ಬೇಕು, ಶಾಶ್ವತವಾಗಿ ಆನೆಗಳು ತಡೆಗಟ್ಟುವಂಥ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ, ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ. ಹಿಂದೆಂದೂ ಕೇಳರಿಯದಂಥ ರೀತಿಯಲ್ಲಿ ನಾವು ರೋಡ್ಗಿಳಿತೀವಿ ಮತ್ತು ವಿಧಾನಸೌಧವನ್ನು ಮುತ್ತಿಗೆ ಹಾಕುವ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ನನ್ನ ಹೆಸರು ಮಹೇಶ್ ಗೌಡ ಅಂತ.